ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ನಾವು ಕೌರವರ ಸಭೆಯಲ್ಲಿ ಪಾಂಡವರನ್ನ ಹುಡುಕುವಂತ ವಿಷಯದಲ್ಲಿ ಮಾತುಕತೆ ಮತ್ತೆ ವಿರಾಟ ನಗರದ ಮೇಲೆ ಆಕ್ರಮಣ ಮಾಡುವುದರ ಬಗ್ಗೆ ನಿಶ್ಚಯ ಮಾಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ದುರ್ಯೋಧನ ಅವರನ್ನು ಹೇಗಾದ್ರೂ ಮಾಡಿ ಹುಡುಕಬೇಕು ಬೇಗ ಅಂದಾಗ ಕರ್ಣ ತನ್ನ ಅಭಿಪ್ರಾಯವನ್ನ ಹೇಳ್ದ, ಗುರುಗಳು ತಮ್ಮ ಅಭಿಪ್ರಾಯವನ್ನ ಹೇಳಿದ್ರು. ಆದ್ರೆ ಭೀಷ್ಮಾಚಾರ್ಯರು ಈಗ ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದು ನಾನು ನಿನ್ನ ಮೇಲೆ ದ್ವೇಷಕ್ಕೋಸ್ಕರನೋ ಇನ್ನೊಂದಕ್ಕೋ ಹೇಳ್ತಾ ಇಲ್ಲಪ್ಪ. ಧರ್ಮರಾಯ ಒಳ್ಳೆ ಗುಣ ಮತ್ತೆ ಸ್ವಭಾವ ಇರುವಂಥವನು. ಅವನು ಎಲ್ಲಿರ್ತಾನೋ ಅಲ್ಲಿ ಹೇಗಿರುತ್ತೆ ವಾತಾವರಣ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಎಲ್ಲ ಒಳ್ಳೆಯದೇ ಆಗ್ತಾ ಇರುತ್ತೆ, ದೊಡ್ಡ ಯಜ್ಞಗಳು ನಡೀತಾ ಇರುತ್ತೆ, ಮತ್ತೆ ವಾತಾವರಣ ಕೂಡ ಚೆನ್ನಾಗಿರುತ್ತೆ, ಅಲ್ಲಿರುವಂಥ ಗಿಡ ಮರಗಳು ಚೆನ್ನಾಗಿರುತ್ತೆ, ಅಲ್ಲಿ ಅವು ಗೋವುಗಳು ಹೆಚ್ಚಾಗಿರುತ್ತೆ, ಮತ್ತೆ ಅವು ಕೊಡುವಂಥ ಹಾಲು ಮೊಸರು ತುಪ್ಪ ಎಲ್ಲವೂ ಕೂಡ ಸ್ವಾದಿಷ್ಟವಾಗಿರುತ್ತೆ ಮತ್ತೆ ಗುಣಕಾರಕವಾಗಿರುತ್ತೆ ಅಂತ ಹೇಳ್ತಾರೆ. ಈಗ ಮುಂದುವರೆದೇನು ಹೇಳ್ತಾರೆ ಅಂತಂದ್ರೆ, ರಾಜ ಯುಧಿಷ್ಠಿರ ಅತ್ಯಂತ ಧರ್ಮನಿಷ್ಠನಾಗಿರುವಂಥವನು. ಅವನಲ್ಲಿ ಸತ್ಯ, ಧೈರ್ಯ, ದಾನ, ಶಾಂತಿ, ಕ್ಷಮೆ, ಲಜ್ಜೆ, ಶ್ರೀ, ಕೀರ್ತಿ, ತೇಜಸ್ಸು, ದಯೆ ಮತ್ತೆ ಸರಳತೆ ನಿರಂತರವಾಗಿ ವಾಸ ಮಾಡುತ್ತಂದ್ರೆ ಅವನಲ್ಲಿರುವಂತಹ ಗುಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದನೇ ಅನ್ಯ ಸಾಧಾರಣ ಪುರುಷರೇನಪ್ಪ, ಬ್ರಾಹ್ಮಣರು ಕೂಡ ಅವರನ್ನು ಗುರುತಿಸೋದಕ್ಕಾಗಲ್ಲ. ಅದಕ್ಕೋಸ್ಕರ ಎಲ್ಲಿ ಈ ರೀತಿಯ ಲಕ್ಷಣಗಳು ಸಿಗುತ್ತೋ ಅಲ್ಲೇ ಮತಿವಂತರಾದಂತಹ ಪಾಂಡವರು ಗುಪ್ತ ರೀತಿಯಲ್ಲಿ ಇರ್ತಾ ಇರಬಹುದು, ಅಲ್ಲಿ ವಾಸ ಮಾಡ್ತಾ ಇರ್ಬೋದು. ನೀವು ಅಂತ ಕಡೆ ಹೋಗಿ ಅವರನ್ನ ಹುಡುಕಿ. ಇದನ್ನು ಬಿಟ್ಟು ಅವರ ವಿಷಯದಲ್ಲಿ ನಾನು ಬೇರೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನನಗೇನು ಗೊತ್ತಿತ್ತೋ ಅಷ್ಟು ಹೇಳಿದ್ದೀನಿ. ನಿನಗೇನಾದರೂ ನಾನು ಹೇಳಿದ್ರಲ್ಲಿ ವಿಶ್ವಾಸ ಇದ್ದರೆ ಇದರ ಮೇಲೆ ವಿಚಾರ ಮಾಡು, ಏನು ಸರಿ ಅನ್ಸುತ್ತೋ ಅದನ್ನು ನೀನು ಬೇಗ ಮಾಡು ಅಂತಂದ್ಬಿಟ್ಟು ಅವನಿಗೆ ಹೇಳ್ತಾರೆ. ಇದಾದ್ಮೇಲೆ ಮಹರ್ಷಿ ಶರದ್ವಾನರ ಮಗ ಕೃಪರ್ ಹೇಳ್ತಾರೆ, ವಯೋವೃದ್ಧರಾದ ಭೀಷ್ಮರು ಪಾಂಡವರ ವಿಷಯದಲ್ಲಿ ಏನನ್ನು ಹೇಳಿದ್ರು ಅದು ಯುಕ್ತಿಯುಕ್ತವಾಗಿದೆ, ಕರೆಕ್ಟ್ ಆಗಿದೆ ಅವರು ಹೇಳೋದು, ಮತ್ತೆ ಈ ಸಮಯಕ್ಕನುಸಾರವಾಗಿದೆ. ಈಗ ನಾವು ಇದೇ ರೀತಿ ಯೋಚನೆ ಮಾಡಬೇಕು. ಅದರಲ್ಲಿ ಧರ್ಮ ಮತ್ತೆ ಅರ್ಥ ಎರಡೂ ಕೂಡ ನಿಹಿತವಾಗಿದೆ. ಜೊತೆಯಲ್ಲಿ ಅದು ಬಹಳ ಮಧುರ ಮತ್ತೆ ಹೇತುಗರ್ಭಿತವಾಗಿದೆ. ಅಂದ್ರೆ ಈಗ ನಾವು ಯೋಚನೆ ಮಾಡೋದಕ್ಕೆ ಸರಿಯಾಗಿದೆ. ಇದು ಅವರ ಅನುರೂಪವಾಗಿ ಈ ವಿಷಯದಲ್ಲಿ ನನ್ನ ಹೇಳಿಕೆ ಏನಿದೆಯೋ ಅದನ್ನ ಕೇಳು. ಈಗ ಕೃಪಾಚಾರ್ಯರು ತಮ್ಮ ಹೇಳಿಕೆಯನ್ನ ಹೇಳ್ತಾ ಇದ್ದಾರೆ. ನೀವು ಗುಪ್ತಚರರಿಂದ ಪಾಂಡವರ ಗತಿ ಮತ್ತೆ ಸ್ಥಿತಿಯ ಬಗ್ಗೆ ತಿಳ್ಕೊಳ್ಳಿ, ಮತ್ತೆ ಈ ಸಮಯದಲ್ಲಿ ಯಾವುದು ಹಿತಕಾರಣಿಯಾಗಿದೆಯೋ ಆ ನೀತಿ ಆಶ್ರಯವನ್ನ ತಗೊಳ್ಳಿ. ಈ ಸಮಯದಲ್ಲಿ ನೀವು ಏನು ಯೋಚನೆ ಮಾಡಬೇಕು, ಯಾವ ರೀತಿ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ಸರಿಯಾಗಿ ಯೋಚನೆ ಮಾಡಿ ಆಮೇಲೆ ನಿರ್ಧಾರವನ್ನ ತಗೋ. ಇದನ್ನು ಕೂಡ ನೆನಪಲ್ಲಿಟ್ಕೋ. ಅಜ್ಞಾತವಾಸದ ಸಮಯ ಪೂರ್ಣವಾಗಿದ ತಕ್ಷಣ ಮಹಾಬಲಿ ಪಾಂಡವರ ಉತ್ಸಾಹ ಇದೆಯಲ್ಲ ಅದು ಬಹಳ ಹೆಚ್ಚಾಗ್ಬಿಡತ್ತೆ. ಅವರ ತೇಜಸ್ಸು ಕೂಡ ಅತುಲಿತವಾಗಿದೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನೀನು ನಿನ್ನ ಸೈನ್ಯವನ್ನ, ಕೋಶವನ್ನ ಮತ್ತೆ ನೀತಿ ಇವುಗಳನ್ನ ಜಾಗರೂಕತೆಯಿಂದ ಇಟ್ಕೋಬೇಕು. ಇದರಿಂದ ಸಮಯ ಬಂದಾಗ ನಾವು ಅವ್ರ ಜೊತೆ ಯಥಾವತ್ತಾಗಿ ಸಂಧಿಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಕಸ್ಮಾತ್ ನಮಗೆ ಹೊಡೆದಾಡೋದಕ್ಕಾಗಲ್ಲ, ಯುದ್ಧ ಮಾಡೋದಕ್ಕಾಗಲ್ಲ ಅಂದ್ರೂ ಕೂಡ ಸಂಧಿ ಆದರೂ ಮಾಡ್ಕೊಳ್ಬಹುದು. ಅದಕ್ಕೆ ಇದನ್ನೆಲ್ಲ ಚೆನ್ನಾಗಿ ಇಟ್ಕೋಬೇಕು. ಬುದ್ಧಿಯಿಂದಲೂ ಕೂಡ ನೀನು ನಿನ್ನ ಶಕ್ತಿಯ ಬಗ್ಗೆ ತಿಳುವಳಿಕೆಯನ್ನ ಇಟ್ಕೊಂಡಿರ್ಬೇಕು. ನಾನು ಏನು ಬೇಕಾದರೂ ಮಾಡಿಬಿಡ್ಬೋದು ಅಂತ ನೀನು ಯೋಚನೆ ಮಾಡಬೇಡ. ನಿನ್ನ ಶಕ್ತಿ ಏನು, ಅವರ ಶಕ್ತಿ ಏನು, ಅದ್ರ ಬಗ್ಗೆನೂ ನೀನು ತಿಳುವಳಿಕೆಯನ್ನ ಇಟ್ಕೊಂಡಿರ್ಬೇಕು. ಮತ್ತೆ ಈ ವಿಷಯದ ಬಗ್ಗೆ ನೀನು ತಿಳ್ಕೊಂಡಿರ್ಬೇಕು. ಏನು ಅಂತಂದ್ರೆ, ನಿನ್ನ ಬಲವುಳ್ಳ ಮತ್ತೆ ನಿರ್ಬಲ ಮಿತ್ರರಲ್ಲಿ ನಿಶ್ಚಿತ ಶಕ್ತಿ ಎಷ್ಟಿದೆ. ಅಂದ್ರೆ ಬಲ ಇರುವಂಥವ್ರು ಇದ್ದಾರೆ, ನಿರ್ಬಲರು ಇದ್ದಾರೆ, ನಿನ್ನ ಫ್ರೆಂಡ್ಸ್ ಅಲ್ವಾ, ಅವರ ಶಕ್ತಿ ಎಷ್ಟಿದೆ ಅನ್ನೋದು ಕೂಡ ನೀನು ತಿಳ್ಕೊಂಡಿರ್ಬೇಕು. ಮತ್ತೆ ನೀನು ನಿನ್ನ ಶ್ರೇಷ್ಠ ಮತ್ತೆ ನಿಕೃಷ್ಟ ಮತ್ತೆ ಮಧ್ಯಮ ಸೈನ್ಯದ ಬಗ್ಗೆ ಕೂಡ ನೀನು ತಿಳ್ಕೊಂಡು ಅವರು ನಿನ್ನಿಂದ ಸಂತುಷ್ಟರಾಗಿದ್ದಾರಾ ಅಥವಾ ಇಲ್ಲ ಅನ್ನೋದು ಕೂಡ ತಿಳ್ಕೊ. ಯಾಕಂದರೆ ಸೈನಿಕರು ಸಂತೋಷವಾಗಿದ್ದಾಗಲೇ ಅವರು ರಾಜನಿಗೆ ಸಹಾಯ ಮಾಡೋಕ್ಕಾಗೋದು. ಅದರ ಅನುಸಾರವಾಗಿ ನಾವು ಶತ್ರುಗಳ ಜೊತೆ ಸಂಧಿ ಅಥವಾ ವಿಗ್ರಹ ಅಂದರೆ ಸಂಧಿ ಮಾಡ್ಕೋಬೇಕಾ ಅಥವಾ ಹೋರಾಟ ನಡೆಸ್ಬೇಕಾ ಅನ್ನೋದನ್ನ ನಾವು ನಿಶ್ಚಯ ಮಾಡ್ಬೋದು. ಸೇನೆ ಸಂತುಷ್ಟವಾಗಿದ್ದರೆ ನಾವು ಶತ್ರುಗಳ ಮೇಲೆ ನಮ್ಮ ಧನಸ್ಸನ್ನು ಸಂಭಾಳಿಸ್ಬಹುದು. ಅವ್ರೇನಾದ್ರೂ ಅಸಂತುಷ್ಟರಾಗಿದ್ರೆ ನಾವು ಅವ್ರ ಜೊತೆ ಸಂಧಿ ಮಾಡ್ಕೊಳ್ಳೋಣ ಅಂತಂದ್ರೆ ಸೈನ್ಯದಲ್ಲಿರುವಂಥ ಸೈನಿಕರು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮೊದಲು ಅವ್ರ ಮನಸ್ಥಿತಿ ಹೇಗಿದೆ, ನೀನು ಯುದ್ಧ ಮಾಡೋದಕ್ಕೆ ಅವರು ಒಪ್ಕೊಂಡಿದ್ದಾರಾ ಅಥವಾ ಅವರು ಸಂತುಷ್ಟರಾಗಿದ್ದಾರಾ ಇಲ್ವಾ ಏನು ಅದ್ರ ಬಗ್ಗೆ ತಿಳ್ಕೊ. ಅವ್ರೇನಾದ್ರೂ ಸಂತುಷ್ಟರಾಗಿದ್ರೆ ನಾವು ಯುದ್ಧ ಮಾಡ್ಬೋದು, ಇಲ್ಲ ಅಂತಂದ್ರೆ ನಾವು ಸಂಧಿ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಸಾಮ
ಅಂದರೆ ತಿಳುವಳಿಕೆ, ದಾನ ಅಂದರೆ ಧನ ಮುಂತಾದವುಗಳನ್ನು ಕೊಡೋದು, ಆಮೇಲೆ ಭೇದ ಅಂದರೆ ಹೊಡೆಯೋದು, ದಂಡ ಮತ್ತು ತೆರಿಗೆಯನ್ನು ತಗೊಳ್ಳೋದು, ಇವು ನೀತಿ. ಇದರಿಂದ ಶತ್ರುಗಳ ಮೇಲೆ ಆಕ್ರಮಣದ ಮೂಲಕ ದುರ್ಬಲರನ್ನ ಬಲದಿಂದ ತುಳಿದು ಮಿತ್ರರನ್ನ ವಿರುದ್ಧ ಮಾಡಿ ಅಂದರೆ ಕಿತ್ತಾಡಿ ಮತ್ತು ಸೇನೆಗೆ ಒಳ್ಳೆಯ ಮಾತನಾಡಿ ಮತ್ತು ವೇತನಗಳನ್ನು ಕೊಟ್ಟು ನಮ್ಮ ವಶಕ್ಕೆ ತಗೋಬೇಕು. ಈ ರೀತಿ ನೀನೇನಾದರೂ ನಿನ್ನ ಕೋಶ ಮತ್ತು ಸೇನೆಯನ್ನು ಹೆಚ್ಚಿಸ್ಕೊಂಡ್ರೆ ಸರಿಯಾದ ಸಫಲತೆಯನ್ನು ಪಡ್ಕೊಳ್ತೀಯಾ ಅಂತಂದರೆ ಸಾಮ, ದಾನ, ದಂಡ, ಭೇದ ಇದು ಯಾವುದರಿಂದನಾದರೂ ಸರಿ ನಾವು ಆ ಶತ್ರುಗಳನ್ನು ಆಕ್ರಮಣ ಮಾಡಿ ಗೆಲ್ಲಬೇಕು. ದುರ್ಬಲರಾಗಿದ್ರೆ ಅವರನ್ನು ಬಲದಿಂದ ತುಳಿಬೇಕು. ಅದೇ ಮಿತ್ರರಾಗಿದ್ದರೆ ಅವರ ವಿರುದ್ಧ ಏನಾದರೂ ಒಂದು ಮಸಲತ್ತು ಮಾಡಿ ಕಿತ್ತಾಡಿ ಅವರನ್ನು ಸೋಲಿಸಬೇಕು. ಆಮೇಲೆ ಸೇನೆಗೆ ಒಳ್ಳೆ ಮಾತಾಡಿ ಅವರಿಗೆ ಒಳ್ಳೊಳ್ಳೆ ವೇತನಗಳನ್ನು ಕೊಟ್ಟು ಅವರನ್ನು ನಮ್ಮ ಕಡೆ ಮಾಡ್ಕೋಬೇಕು. ಅಂದರೆ ಅವರು ನಮಗೋಸ್ಕರ ಕೆಲಸ ಮಾಡೋ ಥರ ನಾವು ಅವರನ್ನು ಚೇಂಜ್ ಮಾಡಬೇಕು. ಈ ರೀತಿ ಮಾಡಿ ನಮ್ಮ ಕೋಶವನ್ನು ಮತ್ತು ಸೇನೆಯನ್ನು ನಾವು ಹೆಚ್ಚಿಸ್ಕೊಂಡ್ರೆ ನಾವು ಸರಿಯಾದ ಒಂದು ಸಫಲತೆಯನ್ನು ಪಡೆಯೋದಕ್ಕಾಗುತ್ತೆ ಅಂತ ಬುದ್ಧಿವಾದವನ್ನು ಹೇಳ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.